ಹಾಯ್ ವ್ಲಾಗು ಅಂತ ಗೊತ್ತಿಲ್ದಂಗೆ ಸ್ಟಾರ್ಟ್ ಮಾಡಿರೋ ವ್ಲಾಗ್ ಇದು. ಸರಿ, ಹೀಗೆ ಇದ್ದೆ, ರೂಮೆಲ್ಲ ತುಂಬ ಗಲೀಜು ಮಾಡ್ಕೊಂಡಿದ್ದೆ. ನನ್ನ ಪ್ಲೇಸ್ನ ಎಕ್ಸ್ಪೆಷಲಿ ನನ್ನ ಕಬೋರ್ಡು, ನಾನು ಮಲ್ಗೋ ಪ್ಲೇಸ್ನ, ಸ್ಲಿಪ್ಪರ್ಸ್ನೆಲ್ಲ ತೆಗ್ದು ಆಚೆ ಹಾಕೋಣ ಅಂತೇಳಿ ಕಸ ಗುಡಿಸ್ಕೊಂಡು ನನ್ನ ಕಾಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಕಾಣ್ತಿತ್ತು. ನನ್ನ ಕಾಟ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಸರಿ ಆಯಿತು ಅಂತ ಬಟ್ಟೆ ಒಗೆಯೋಕೆ ಬಂದಿದ್ದೆ. ಸೋಪ್ನ ತೆಗ್ದು ಒಳಗಡೆಗೆ ಇಕ್ಕಿ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ, ಮಧ್ಯಾಹ್ನ ಒಂದೇ ಸರಿ ಊಟ ಮಾಡಿ ಕಬೋರ್ಡ್ ಕ್ಲೀನ್ ಮಾಡಿ ಓಕೆ ಸಮಾಧಾನ ಆಯಿತು. ನನ್ನ ಕಬೋರ್ಡ್ನ ಕ್ಲೀನಾಗಿರೋದು ನೋಡಿ. ಒಂದೊಳ್ಳೆ ಮೂವಿನೋ ಸಾಂಗೋ ನೋಡ್ಕೊಂಡು ಮಲ್ಗೋಣ ಅಂತ ಏರ್ಪೋರ್ಟ್ಸ್ನ ಚಾರ್ಜ್ ಹಾಕಿದ್ದೆ ತಗೊಂಡು ನನ್ನನ್ನು ಒಂದು ಸರಿ ನೋಡಿಕೊಂಡು ಓಕೆ ಫೈನ್ ಅಂದ್ಕೊಂಡು ಮಲ್ಗೋಣ ಅಂತ ಬಂದೆ. ಸರಿ ಮಲ್ಗೋಣ ಅಂತ ಅಂದ್ಕೊಂಡು ಫೋನು ಏರ್ಪೋರ್ಟ್ಸ್ ಎಲ್ಲ ಸೆಟ್ ಮಾಡ್ಕೊಂಡು ಮಲ್ಕೊಂಡಪ್ಪ. ನಮ್ಮಪ್ಪ ಫೋನ್ ಮಾಡಿದ್ರು. ಓಕೆ ಅಂತೇಳಿ ನಮ್ಮಪ್ಪನ ಜೊತೆ ಮಾತಾಡಿ ಸರಿಯಪ್ಪ ಹುಷಾರು, ಟೇಕ್ ರೆಸ್ಟ್ ಮಾಡು ಅಂದ್ಬಿಟ್ಟು ಲೈಟೆಲ್ಲ ಆಫ್ ಮಾಡಿ ಮಲ್ಕೊಂಡೆ. ಆಮೇಲೆ ಬೆಡ್ಶೀಟ್ ನೆನಪಾಯಿತು, ಮಳೆ ಬಂದುಬಿಟ್ರೆ ಅಂತ ಹೇಳಿ ಹೋಗಿ ಬೆಡ್ಶೀಟೆಲ್ಲ ಎತ್ಕೊಂಬಂದು ಕೆಳಗಡೆಗೆ ಬಂದೆ. ಓಕೆ ಕೆಳಗಡೆಗೆ ಬರೋಣ ಅಂತ ಕೆಳಗಡೆಗೆ ಬರಬೇಕಾದ್ರೆ ನೋಡ್ಕೊಂಡು ಹೋಗೋಣ ಅಂತ ಫಸ್ಟ್ ಅಂದ್ಕೊಂಡಿದ್ದು. ಅಯ್ಯೋ ಯಾರಿಗೂ ನಡೀತಾರೆ, ಹೋಗಿ ಮಲ್ಕೊಳ್ಳೋಣ, ಸಂಡೇ ಇರೋದೊಂದು ಸಂಡೇ ನಿದ್ದೆ ಮಾಡೋಣ ಅಂದ್ಕೊಂಡು 5th ಫ್ಲೋರಲ್ಲಿ ಲಿಫ್ಟ್ ತೊಗೊಂಡು ನಾನು 2nd ಫ್ಲೋರ್ ರೂಮಿಗೆ ಬಂದು ಓಕೆ ಅಂತ ಒಂದು ನಿದ್ದೆ ಮಾಡಿ ಒಂದು ಸೆಲ್ಫಿ ತೊಗೊಂಡಿದ್ದೆ ಅಂತ ಎದ್ಬಿಟ್ಟು, ಸೆಲ್ಫಿ ಅಂತಲ್ಲ ಸುಮ್ಮನೆ ತೊಗೊಳ್ಳೋಣ ಅಂತ ತೊಗೊಂಡು ಸ್ಕಿನ್ ಕೇರ್ ಮಾಡೋಣ, ಕರ್ಕರ್ರಕ್ಕೆ ಕಾಣ್ತಿದ್ದೀನಿ ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ಕ್ರೀಮೆಲ್ಲ ಹಚ್ಕೊಂಡು ಅದು ನೀಟಾಗಿ ಡ್ರೈ ಆದಮೇಲೆ ಮಕ್ಕ ಎಲ್ಲ ಒರೆಸ್ಕೊಂಡು ಟಿಶ್ಯೂನಲ್ಲಿ ತೊಳೆದು ಸರಿ ಅಂದ್ಬಿಟ್ಟು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ, ಮಧ್ಯಾಹ್ನ ಊಟ ಮಾಡಿದ್ದು. ರಾತ್ರಿನವರು ಬೇಗ ಊಟ ಮಾಡೋಣ, ಸಂಡೇ ಪನ್ನೀರ್ ಮಾಡಿರ್ತಾರೆ ಅಂತ ಹೋದರೆ ನಮ್ಮ PG ಅಂಕಲ್ ಇವತ್ತು ಯಾಕೋ ಉಪ್ಪು ಮಾಡಿಟ್ಟಿದ್ದಾರೆ. ಓಕೆ ಅಂದ್ಬಿಟ್ಟು ಉಪ್ಪಾಗಿರೋ ಪನ್ನೀರ್ ಕರಿ ತಿಂದು, ಚಪಾತಿ ತಿಂದು, ಉಪ್ಪಾಗಿರೋ ಸಾಂಬಾರು ರೈಸ್ ತಿಂದು ಸರಿ ಅಂದ್ಕೊಂಡು ಬಂದು ಮಕ್ಕ ತೊಳ್ಕೊಂಡು ಮಾಯ್ಶ್ಚರೈಸರ್ ಹತ್ಕೊಂಡು ದಬ್ಬಕೊಂಡೆ. ಹೀಗಿತ್ತು ನನ್ನ ಸಂಡೇ. ವ್ಲಾಗು ಅಂತಲೇ ಗೊತ್ತಿಲ್ಲದೆ ಇರೋ ಇದರಲ್ಲಿ ವ್ಲಾಗ್ ಮಾಡಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಹೇಗಾಗುತ್ತೆ ಅಂತ. ಥ್ಯಾಂಕ್ ಯು, ಬಾಯ್.